ಅಲ್ಲೆಲ್ಲ ಬೆಟ್ಟ ನೋಡ್ಬೋದು ಹೆಂಗೈತೆ. ಈ ಕಡೆ ಲೆಫ್ಟ್ ಸೈಡಲ್ಲೂ ನನ್ನ ಸ್ವಂತ ಗಾಡೀಲಿ ಬರ್ತಾ ಇದ್ದೀನಲ್ಲ, ಅದು ನನಗೆ ಖುಷಿ ಆಗ್ತೈತೆ. ಅದು ನಮ್ಮ ಮನೆ ದೇವ್ರನ್ನ ನೋಡೋಕ್ಕೆ. ಎಂಟ್ರೆನ್ಸಿಗೆ ಬಂದಿದ್ದೀವಿ, ಫುಲ್ಲು ಫಾಗು. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಶ್ರೀನಿವಾಸ್ ಮಾತಾಡ್ತಾ ಇರೋದು. ಇವತ್ತಿನ ಹೊಸ ಲಾಗ್ಗೆ ಸ್ವಾಗತ. ನಾವಿವತ್ತು ತಿರುಪತಿಗೆ ಪ್ಲ್ಯಾನ್ ಮಾಡಿದ್ದೀವಿ. ನಾನು ನಮ್ಮ ಫ್ರೆಂಡ್ ಹೋಗ್ತಾ ಇದ್ದೀವಿ. ಇಲ್ಲಿಂದ 279 ಕಿಲೋಮೀಟರ್ ತೋರಿಸ್ತೈತೆ ತಿರುಪತಿಗೆ. ಟೈಮ್ ಬಂದು 1 ಗಂಟೆ ನಾವು ಬಿಟ್ಟಿರೋದು. ಆರಾಮಾಗಿ 6 ಗಂಟೆ ಅಷ್ಟರಲ್ಲಿ ಸೇರ್ತೀವಿ ಅಂತ 1 ಗಂಟೆಗೆ ಬಿಟ್ಟಿದ್ದೀವಿ. ಆರಾಮಾಗಿ ಹೋಗೋಣ ಅಂದ್ಬಿಟ್ಟು, ಝೀರೋ ಟ್ರಾಫಿಕ್ಕು ನೈಟಲ್ಲಿ ಹೋದರೆ. ತಿರುಪತಿ ರೈಡ್ ಮಾಡಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದೆ, ಅದು ಇವತ್ತಿಗೆ ಕೂಡಿ ಬಂದಿದೆ. ಫೈನಲಿ ನಾವು ಕೋಲಾರಿಗೆ ಬಂದಿದ್ದೀವಿ. ಟೋಟಲ್ 78 ಕಿಲೋಮೀಟ್ರು ಬಂದಿದ್ದೀವಿ. ಅಣ್ಣ ನಗ್ತವನೆ, ಅವನ ಕೈಯಲ್ಲಿ ಕೂರೋಕ್ಕಾಯ್ತಾಯಿಲ್ಲ ಹಿಂದ್ಗಡೆ. ಒಂದು ಸ್ವಲ್ಪ ಇದು ಸೀಟು ವೈಡಾಗಿದೆಯಲ್ಲ, ಅದಕ್ಕೆ ಒಂದು ಸ್ವಲ್ಪ ಹಿಂದೆ ಕೂರೋರಿಗೆ ಕಷ್ಟ ಆಗುತ್ತೆ. ಆದರೆ ರೈಡರ್ಗೆ ಮಾತ್ರ ಕಂಫರ್ಟು. ಇನ್ನು ನೋಡ್ಬೋದು ನೀವು, 203 ಕಿಲೋಮೀಟ್ರು, 3 ಅವರ್ 47 ಮಿನಿಟ್ಸ್ ತೋರಿಸ್ತೈತೆ. ಒಂದು ಟೀ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಕೋಲಾರಲ್ಲಿ ಸ್ಟಾಪ್ ಮಾಡಿದ್ದೀವಿ. ಹೆಂಗೈತೆ ಮಗ ರೈಡು? ಹೇಳು. ಚೆನ್ನಾಗೈತೆ. ಮೇಲ್ ಚೆನ್ನಾಗೈತೆ ಅಂತ ಇದೆಯಾ, ಒಳಗಡೆ ಏನಾಗ್ತೈತೆ ಹೇಳು. ಅವನಿಗೆ ಕಾಲು ನೋವು ಅಂತ. ಅದು ಹಿಂದೆ ಒಂದು ಸ್ವಲ್ಪ ಕಷ್ಟ ಕೂರೋರು, ಅದಕ್ಕೋಸ್ಕರ. ಇಲ್ಲೊಂದು ಮಸೀದಿ ಮಾತ್ರ ಮಸ್ತಾಗೈತೆ. ಇಷ್ಟೊತ್ತರಲ್ಲೂ ಓಪನ್ ಐತೆ ಮಸೀದಿ. ಸರಿ ಬನ್ನಿ, ಮುಂದೆ ಹೋಯ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡ್ಬೋದು ನೀವು, ಫುಲ್ಲು ಫಾಗು ತುಂಬ್ಕೊಂಬಿಟ್ಟೈತೆ. ಆದರೆ ಕ್ಯಾಮ್ರಾದಲ್ಲಿ ಕಾಣಿಸ್ತೈತೋ ಇಲ್ವೋ ಗೊತ್ತಿಲ್ಲ, ಫಾಗೆಲ್ಲ ತುಂಬ್ಕೋತಾ ಐತೆ. ಟೈಮ್ ಬಂದು 4:28. ಆಲ್ಮೋಸ್ಟ್ ಚಿತ್ತೂರವರೆಗೂ ಚಿತ್ತೂರು ಇನ್ನೇನು ಸಿಗುತ್ತೆ, ಇನ್ನೊಂದು ಸ್ವಲ್ಪ ದೂರ ಐತೆ. ಇನ್ನೊಂದು 30 ಕಿಲೋಮೀಟ್ರ್ ಏನೋ ಇದೆ ಚಿತ್ತೂರು. ಇವಾಗ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡಿದ್ವಿ, ಒಂದು ಕಾಫಿ ಕುಡ್ಕೊಂಡು ಒಂದು ಡೈರಿ ಮಿಲ್ಕ್ನ ತಿಂದು ನಿದ್ದೆ ಬರಬಾರ್ದು ಅಂತ. ನಿದ್ದೆ ನಮ್ಮಿಬ್ರಿಗೇನು ಬರ್ತಾಯಿಲ್ಲ, ಆರಾಮಾಗಿ ಹೋಯ್ತಾಯಿದ್ದೀವಿ. ಹೋಯ್ತಾ ಸಿಕ್ಕಾಪಟ್ಟೆ ಚಳಿ ಜಾಸ್ತಿ ಆಗ್ತೈತೆ. ನಾನು ಹೆಂಗೋ ರೈಡಿಂಗ್ ಜಾಕೆಟ್ ಹಾಕ್ಕೊಂಡಿದ್ದೀನಿ, ಅವನಿಗೂ ಒಂದು ಚಳಿ ಆಗದೆ ಇರೋದೊಂದು ಜರ್ಸಿ ಕೊಟ್ಟಿದ್ದೀನಿ. ನೈಟ್ ರೈಡು ಚೆನ್ನಾಗಿದೆ ಒಂಥರ. ಏನಂದರೆ ಗಾಡಿಗಳಿರಲ್ಲ, ನೆಮ್ಮದಿ ಪೀಸಾಗಿ ಹೋಗ್ಬೋದು. ಅದರಿಂದ ನೈಟಲ್ಲಿ ಹೋಗೋದು ಚೆನ್ನಾಗಿದೆ. ಆದರೆ ನಿಮ್ಮ ಸೇಫ್ ಹೆಂಗಿರುತ್ತೋ. ಆದರೆ ಒಬ್ಬೊಬ್ಬರೇ ಹೋಗ್ತೀನಿ ಅಂದರೆ ಒಂಚೂರು ರಿಸ್ಕು. ಜೊತೇಲಿ ಯಾರು ಬಂದರೆ ಆರಾಮಾಗಿ ನೈಟು ತಿರುಪತಿಗೆ ಹೋಗೋಕ್ಕೆ ಆರಾಮಾಗಿ ಹೋಗ್ಬೋದು. ನಾವು ಅಲ್ಲಲ್ಲೇ ನಿಲ್ಲಿಸ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾಯಿದ್ದೀವಿ. ಯಾಕಂದರೆ ಬೆಳಗ್ಗೆ ಅಲ್ಲಿ ಹೋಗ್ತೀವಲ್ಲ ಬೆಟ್ಟಕ್ಕೆ, ಆ ವ್ಯೂ ಎಲ್ಲ ನೋಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಒಂಚೂರು ಬೆಳಕಾಗಲಿ ಅಂತ ನಿಧಾನಕ್ಕೆ ಹೋಗ್ತಾಯಿದ್ದೀವಿ. ಚಿತ್ತೂರು ಹಿಂದೆ ಒಂದು ಟೋಲ್ ಬರುತ್ತೆ. ಇಲ್ಲಿ ಮಹಾದೇವ ಮಾರವಾಡಿ ಹೋಟೆಲ್ ರೆಸ್ಟಿಗೆ ಅಂತ ಹಾಕಿದ್ದೀವಿ. ಒಂದು ಟೀಗೆ ಕುಡ್ಕೊಳ್ಳೋಣ ಅಂತ. ನಮ್ಮ ಜೊತೇಲಿ ಬಂದಿರೋನು ಚೆನ್ನಾಗಿ ನಿದ್ದೆ ಹೊಡಿತವನೆ. ಜಾಲಿ ಜಾಲಿ ಎಲ್ಲ ಜಾಲಿ 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 ಎಲ್ಲ. ಅಣ್ಣ ಫುಲ್ಲು ನಿದ್ದೆ. ಫೈನಲಿ ನಾವು ಆ ಹೋಟೆಲಿಂದ ಬಿಟ್ಟಿದ್ದೀವಿ. ನಮ್ಮ ಬ್ಲ್ಯಾಕ್ಬೆರಿ ನಾನು ಇಷ್ಟು ಕಿಲೋಮೀಟ್ರ್ ಬಂದಿದ್ದೀನಿ, ಹತ್ತತ್ರ ಒಂದು 100-180 ಕಿಲೋಮೀಟ್ರ್ ಬಂದಿದ್ದೀನಿ.
ಒಂದು 3 ಪಾಯಿಂಟ್ ಅಷ್ಟೇ ಹೋಗಿರೋದು. ಮೈಲೇಜು ಒಂದು 80ರಲ್ಲೇ ಬಂದಿದ್ದೀನಿ. ಮೈಲೇಜ್ ಬಂದೈತೆ ಒಂದು ರೇಂಜಿಗೆ. ನೋಡೋಣ ಅದು ಎಷ್ಟು ಕೊಡ್ತಾನೆ ಅಂತ. ಇನ್ನೂ ಇಷ್ಟು ಪಾಯಿಂಟ್ ಐತೆ. ಇಷ್ಟೊತ್ತಿಗೆಲ್ಲ ತಿರುಪತಿಗೆ ಹೋಗ್ಬಿಡ್ತಾಯಿದ್ವಿ. ಇವನ ಕೈಲಿ ಆಯ್ತಾಯಿಲ್ಲ. ಅವರ್ಗೂ ರೆಸ್ಟ್ ಅಂತ ಇರ್ತಾನೆ. ಮತ್ತು ಒಂದು ಸರ್ತಿ ಕಾಲೆಲ್ಲ ನೋವು ಅಂತಾನೆ. ಅವ್ನಿಗಿಂದೆ ಕೂತ್ಕೊಳ್ಳೋಕ್ಕಾಯ್ತಲ್ಲ, ಅದರಿಂದ ಒಂದು ಸ್ವಲ್ಪ ಲೇಟ್ ಆಯಿತು. ಇಲ್ಲಾಂದರೆ ಇಷ್ಟೊತ್ತಿಗೆಲ್ಲ ತಿರುಪತಿಲಿ ಇರ್ತಿದ್ವಿ. ಇಲ್ಲೇ ಈ ಚಿತ್ತೂರಿಂದ ಇಲ್ಲಿ ಬಂದಾಗ ಇಲ್ಲಿ ಫ್ಲೇವರ್ ತಿರುಪತಿ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ ಲೆಫ್ಟಿಗೆ. ಅಲ್ಲಿ ನೀವು ಲೆಫ್ಟ್ ತೊಗೊಂಡ್ರೆ ಆರಾಮಾಗಿ ಇನ್ನು 89 ಕಿಲೋಮೀಟ್ರ್ ಇದೆ. 1 hour 47 hours ತೋರಿಸ್ತೈತೆ ನಾವು ರೀಚ್ ಆಗೋದು. ಟೈಮು ಬಂದು 6:14. ಸನ್ರೈಸ್ ಕಾಣಿಸ್ತಾ ಇದೆಯಾ? ಸನ್ರೈಸ್ ಆಯ್ತಾ ಐತೆ ಇವಾಗ. ಸಕಲಾಗಿದೆ ರೋಡ್ ಮಾತ್ರ. ಇನ್ನೂ 1 hour ತೋರಿಸ್ತೈತೆ. ಮತ್ತು ಕಿಲೋಮೀಟ್ರು 46 kilometers ತೋರಿಸ್ತೈತೆ. ಯಾವುದಿದು ಅಂಕಲ್ಲು ಮಧ್ಯದ ರೋಡಲ್ಲಿ ಆರಾಮಾಗಿ ನಡ್ಕೊಂಡು ಹೋಯ್ತವ್ರು. ಅಲ್ಲೆಲ್ಲ ಬೆಟ್ಟ ನೋಡ್ಬೋದು ಹೆಂಗೈತೆ. ಈ ಕಡೆ ಲೆಫ್ಟ್ ಸೈಡಲ್ಲೂ ಬೆಟ್ಟಗಳು ಕಾಣಿಸ್ತವೆ, ರೈಟ್ ಸೈಡಲ್ಲೂ ಬೆಟ್ಟಗಳು, ಮಧ್ಯದಲ್ಲಿ ರೋಡ್ ಈ ಥರ ಇದೆ. ಸಾಕಾಗಿ ಫಸ್ಟ್ ಟೈಮು ಒಂದು ಸ್ಟೇಟ್ನ ಬಿಟ್ಟು ಇನ್ನೊಂದು ಸ್ಟೇಟಿಗೆ ಬರ್ತಾ ಇರೋದು ನಾನು. ಬ್ಲ್ಯಾಕ್ಬೆರಿ ಫುಲ್ಲು ಖುಷಿಯಾಗೈತೆ ಇವತ್ತು. ಅದು ತಿರುಪತಿಗೆ ಬೇರೆ ಬರ್ತಾ ಇರೋದು. ಇನ್ನೂ ಅದು ನಮ್ಮ ಮನೆ ದೇವ್ರು ಬೇರೆ. ನಾನು ಚಿಕ್ಕ ವಯಸ್ಸಿಂದ ನೋಡೇ ಇಲ್ಲ ತಿರುಪತಿನ. ಅದು ನನ್ನ ಸ್ವಂತ ಗಾಡೀಲಿ ಬರ್ತಾಯಿದ್ದೀನಲ್ಲ, ಅದು ನನಗೆ ಖುಷಿ ಆಗ್ತೈತೆ. ಅದು ನಮ್ಮ ಮನೆ ದೇವ್ರನ್ನ ನೋಡೋಕ್ಕೆ. ಎಂಟ್ರೆನ್ಸಿಗೆ ಬಂದಿದ್ದೀವಿ. ಫುಲ್ಲು ಫಾಗು. ಇಲ್ಲೊಂದೆರಡು ಫೋಟೋ ಹಾಕ್ಕೊಂಡು ಹೋಗ್ಬಿಡೋಣ. ಸಖತ್ತಾಗಿದೆ ಬೆಟ್ಟ ಮಾತ್ರ. ಸೂಪರ್ ಮಗ. ನಮ್ಮಮ್ಮ ಬೇರೆ ಕಾಲ್ ಮಾಡ್ತಾನೆ ಇದೆ. ಹೋಗಪ್ಪ, ಪಬ್ಲಿಕ್ ಟಾಯ್ಲೆಟ್ ಎಲ್ಲೈತೆ ಹುಡ್ಕೊಂಡು ಹೋಗು. ಎಲ್ಲೈತೆ ಹೋಗುವ. ಯಾಕೆ ಕಳಿಸ್ತೀರ ಹೀಗೆ? ನೋಡಿ ಇದೇ ಬೆಟ್ಟ. ಫೈನಲ್ ಆಗಿ ಬಂದಿದ್ದೀವಿ. ಅಲ್ಲಿ ಹೋಗ್ಬೇಕಾರೆ